ನಟಿ ಕಾವ್ಯ ಗೌಡ ಹಾಗೆ ಅವರ ಪತಿ ಸೋಮಶೇಖರ್ ಅವರ ಮೇಲೆ ಅವರ ಸಂಬಂಧಿಕರಿಂದಲೇ ಹಲ್ಲೆ ಮಾಡಲಾಗಿದೆ. ನಟಿ ಕಾವ್ಯ ಗೌಡ ಪತಿ ಸೋಮಶೇಖರ್ ಮೇಲೆ ಹಲ್ಲೆ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾವ್ಯ ಪತಿ ಸೋಮಶೇಖರ್ ಸಂಬಂಧಿಯಿಂದ ಹಲ್ಲೆಯಾಗಿದೆ. ನಟಿ ಕಾವ್ಯ ಗೌಡ ಜನಪ್ರಿಯತೆಯನ್ನ ಸಹಿಸದೆ ಹಲ್ಲೆ ಮಾಡಲಾಗಿದೆ ಅನ್ನುವಂಥ ಆರೋಪ ಇಲ್ಲಿ ಕೇಳಿ ಬರ್ತಾ ಇದೆ. ಮನೆಗೆ ನುಗ್ಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ಮಾಡಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ನಟಿ ಕಾವ್ಯ ಗೌಡ ಪತಿ ಸೋಮಶೇಖರ್ ಮೇಲೆ ಹಲ್ಲೆಯಾಗಿದೆ. ಇಬ್ಬರ ಮೇಲೂ ಹಲ್ಲೆಯಾಗಿರೋದು. ಕಾವ್ಯ ಪತಿ ಸೋಮಶೇಖರ್ ಸಂಬಂಧಿಯಿಂದಲೇ ಹಲ್ಲೆಯಾಗಿದೆ ಅನ್ನುವಂಥ ಆರೋಪ. ಅವರಿಬ್ಬರ ಜನಪ್ರಿಯತೆಯನ್ನ ಸಹಿಸಿಕೊಳ್ಳಕ್ಕಾಗದೆ ಸಂಬಂಧಿಕರೇ ಅವರ ಮನೆಗೆ ನುಗ್ಗಿ ಹಲ್ಲೆ ನಡೆಸಿದ್ದಾರೆ ಎನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಮನೆಗೆ ನುಗ್ಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ಮಾಡಲಾಗಿದೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಗಾಂಧಾರಿ ಹಾಗೆ ರಾಧಾರಮಣ ಸೀರಿಯಲ್ ಮೂಲಕ ಪ್ರಖ್ಯಾತಿಯನ್ನ ಪಡೆದಿದ್ದಂತಹ ಕಿರುತೆರೆ ನಟಿ ಕಾವ್ಯ ಗೌಡ ಕಳೆದ 2 ವರ್ಷಗಳ ಹಿಂದೆ ಉದ್ಯಮಿ ಸೋಮಶೇಖರ್ ಅವರನ್ನ ಮದುವೆ ಆಗ್ತಾರೆ. ಮದುವೆಯಾದ ಬಳಿಕ ಬಹಳ ಖುಷಿಯಿಂದ ಇಬ್ಬರು ಕೂಡ ಸಂಸಾರವನ್ನ ಮಾಡ್ಕೊಂಡಿರ್ತಾರೆ. ಜೊತೆಗೆ ಕಾವ್ಯ ಗೌಡ ಅವರ ಬಿಸ್ನೆಸ್ ಕೂಡ ಇದೆ. ಹೀಗಾಗಿ ಇಬ್ಬರದ್ದು ಲೈಫ್ ತುಂಬಾ ಸೂಪರ್ ಆಗಿದೆ. ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಇರ್ತಾರೆ ಕಾವ್ಯ ಗೌಡ. ಪ್ರತಿಯೊಂದು ಜೀವನದ ಕ್ಷಣಗಳನ್ನ ಶೇರ್ ಮಾಡ್ಕೊಳ್ತಾ ಇರ್ತಾರೆ. ಸಿಕ್ಕಾಪಟ್ಟೆ ಜನಪ್ರಿಯತೆಯನ್ನ ಗಳಿಸ್ಕೊಂಡಿದ್ದಾರೆ. ಈ ಒಂದು ಜನಪ್ರಿಯತೆಯನ್ನ ಸಹಿಸಿಕೊಳ್ಳಕ್ಕಾಗದೆ ಅವರ ಸಂಬಂಧಿಕರೇ ಅವರ ಮೇಲೆ ಹಲ್ಲೆ ನಡೆಸಿರುವಂಥ ಒಂದು ಘಟನೆ ನಡೆದಿರೋದು. ಈಗ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹುಶಃ ಹಲ್ಲೆ ಯಾರು ಮಾಡಿದ್ರು ಅವ್ರ ಮೇಲೆ ಕಂಪ್ಲೇಂಟ್ ಆಗಿದೆ, FIR ಕೂಡ ಆಗಿದೆ ಅನ್ನುವಂಥ ಮಾಹಿತಿ ತಿಳಿದು ಬರ್ತಾ ಇದೆ. ಸೊ ಯಾರು ಹಲ್ಲೆ ಮಾಡಿರೋದು, ಯಾತಕ್ಕೋಸ್ಕರ ಹಲ್ಲೆ ಮಾಡಿದ್ರು, ರೇಪ್ ಮಾಡ್ತೀನಿ ಅಂತ ಹೇಳಿ ಬೆದರಿಸಿ ಹಲ್ಲೆ ಮಾಡಲಾಗಿದೆ ಅನ್ನುವಂಥ ವಿಚಾರ ಕೂಡ ಇದೆ. ಸೋಮಶೇಖರ್ ಹಾಗೆ ಕಾವ್ಯ ಗೌಡ ಅವರ ಮನೆಗೆ ನುಗ್ಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ಮಾಡಿದ್ದಾರೆ. ಇದೇ ವೇಳೆ ಕಾವ್ಯ ಗೌಡಗೆ ನಿನ್ನ ಮೇಲೆ ರೇಪ್ ಮಾಡ್ತೀನಿ ಅಂತ ಕೂಡ ಬೆದರಿಸಿದ್ದಾರೆ ಎನ್ನುವಂಥ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಸೋಮಶೇಖರ್ ಅವರಿಗೆ ಚಾಕುವಿನಿಂದ ಇರಿದು ಹಲ್ಲೆ ಮಾಡಲಾಗಿದೆಯಂತೆ. ಕಾವ್ಯ ಗೌಡ ಮೇಲೆ ದಾಳಿ ಮಾಡಲಾಗಿದೆ. ಸದ್ಯಕ್ಕೆ ಇಬ್ಬರೂ ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಿದ್ದಾರೆ. ಚೋಡ್ಲಾ ಘಾಟ್ನಲ್ಲಿ 400 ಕೋಟಿ ದರೋಡೆ ಕೇಸ್ಗೆ ಸಂಬಂಧಪಟ್ಟಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಮಲಗಿದ್ದಾರಾ? ಎಸ್ 400 ಕೋಟಿ ಸಾಗಾಟ ವೇಳೆ ಭದ್ರತೆ ಯಾಕೆ ಕೊಟ್ಟಿಲ್ಲ? 400 ಕೋಟಿ ಸಾಗಾಟದ ವೇಳೆ ಅಮಿತ್ ಶಾ ಅವರೇನಾದ್ರು ಮಲಗಿದ್ರಾ ಅಂತ ಹೇಳಿ ಚೋಡ್ಲಾ ಘಾಟ್ನಲ್ಲಿ 400 ಕೋಟಿ ದರೋಡೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರದ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ. ಗುಜರಾತ್ನಿಂದ ಹಣ ಗೋವಾಕ್ಕೆ ಸಾಗಾಟ ಮಾಡ್ತಾ ಇದ್ರು. ಅಮಾನ್ಯಗೊಂಡ 2,000 ರೂಪಾಯಿ ನೋಟುಗಳ ಸಾಗಾಟ ಆಗ್ತಾ ಇತ್ತು. ಸರ್ಕಾರಗಳ ಬಳಿ ಇಲ್ಲದ ಮಾಹಿತಿ ಹೇಗೆ ತಿಳಿಯಿತು? ಹಣ ಯಾರಿಗೆ ಸೇರಿದೆ ತನಿಖೆ ನಡೀಲಿ ಅಂತ ಪ್ರಿಯಾಂಕ್ ಖರ್ಗೆ ಆಗ್ರಹಿಸಿದ್ದಾರೆ. ಚೋಡ್ಲಾ ಘಾಟ್ನಲ್ಲಿ 400 ಕೋಟಿ ದರೋಡೆ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರಿಯಾಂಕ್ ಖರ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಕೇಂದ್ರದ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ. ಕೇಂದ್ರೀಯ ಗೃಹ ಸಚಿವ ಅಮಿತ್ ಶಾ ಅವರು ಮಲಗಿದ್ದಾರಾ? 400 ಕೋಟಿ ಸಾಗಾಟ ವೇಳೆ ಭದ್ರತೆ ಯಾಕೆ ಕೊಟ್ಟಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. ಗುಜರಾತ್ನಿಂದ ಹಣ ಗೋವಾಕ್ಕೆ ಸಾಗಿಸ್ತಾ ಇತ್ತು. ಅಮಾನ್ಯಗೊಂಡಂತ 2,000 ರೂಪಾಯಿ ನೋಟುಗಳ ಸಾಗಾಟದ ವೇಳೆ ಸರ್ಕಾರಗಳ ಬಳಿ ಇಲ್ಲದ ಮಾಹಿತಿ ಹೇಗೆ ತಿಳಿಯಿತು? ಹಣ ಯಾರಿಗೆ ಸೇರಿದೆ ತನಿಖೆ ನಡೀಲಿ ಅಂತ ಖರ್ಗೆ ಅವರು ಆಗ್ರಹಿಸಿದ್ದಾರೆ. ಇನ್ನು ಚೋಡ್ಲಾ ಘಾಟ್ನಲ್ಲಿ 400 ಕೋಟಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ. ಚೋಡ್ಲಾ ಘಾಟ್ನಲ್ಲಿ 400 ಕೋಟಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಮಾತನಾಡಿದ್ದಾರೆ. ಮಹಾರಾಷ್ಟ್ರ, ಗೋವಾ, ಕರ್ನಾಟಕದ ನಡುವೆ ಗೊಂದಲ ಇದೆ. ಯಾರಾದ್ರೂ ದೂರು ಕೊಟ್ಟರೆ ಪೊಲೀಸರು ತನಿಖೆ ಮಾಡ್ತಾರೆ. 400 ಕೋಟಿ ಎಣಿಸಿದವರು ಯಾರು ಅಂತ ಜಾರಕಿಹೊಳಿ ಪ್ರಶ್ನೆ ಮಾಡಿದ್ದಾರೆ.
ತನಿಖೆಗೆ ನಮ್ಮ ಪೊಲೀಸರು ಸಪೋರ್ಟ್ ಮಾಡ್ತಾರೆ. ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಕೊಟ್ಟಿರುವಂತಹ ಹೇಳಿಕೆ ಇದು. ಇಲ್ಲ, ಅದಾಗಿದ್ದು ಅಕ್ಟೋಬರ್ 6ನೇ 7ನೇ ದಿವಸದಾಗ ಆಗಿದೆ ಅಂದರೆ ಅದು ಈಗ ಮೊನ್ನೆ 9 ತಾರೀಕಿನ ಕೇಸ್ ರಿಜಿಸ್ಟರ್ ಆಗಿದೆ ಮಹಾರಾಷ್ಟ್ರದಾಗ ಯಾವುದೋ ಸ್ಟೇಷನ್ನಾಗೆ. ಸೊ ನಮ್ಮವ್ರು ಈಗಾಗಲೇ ಪತ್ರ ಬರ್ದಾರೆ, ನೀವು ಯಾರ ಬಂದ್ರೆ ನಾವು ಸಪೋರ್ಟ್. ಹಾಂ, ಇಲ್ಲ, ಅದಾಗಿದ್ದು ಅಕ್ಟೋಬರ್ 6ನೇ 7ನೇ ದಿವಸದಾಗ ಆಗಿದೆ ಅಂದರೆ ಅದು ಈಗ ಮೊನ್ನೆ 9 ತಾರೀಕಿನ ಕೇಸ್ ರಿಜಿಸ್ಟರ್ ಆಗಿದೆ ಮಹಾರಾಷ್ಟ್ರದಾಗ ಯಾವುದೋ ಸ್ಟೇಷನ್ನಾಗೆ. ಸೊ ನಮ್ಮ ಬೆಂಗಳೂರಿನಲ್ಲಿ ಮತ್ತೊಂದು ರೋಡ್ ರೇಜ್ ಕೇಸ್ ದಾಖಲಾಗಿದೆ. ಕಾರು ಹಿಂಬಾಲಿಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸಲಾಗಿದೆ. ಬೆಂಗಳೂರಿನಲ್ಲಿ ಮತ್ತೊಂದು ರೋಡ್ ರೇಜ್ ಕೇಸ್ ಆಗಿರೋದು. ಕಾರನ್ನು ಹಿಂಬಾಲಿಸಿ ಬಂದು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಲಾಗಿರೋದು. ಬೈಕ್ ಚಾಲಕನ ಪುಂಡಾಟ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಬೆಂಗಳೂರಿನ ಡಿಕನ್ಸನ್ ರಸ್ತೆಯಲ್ಲಿ ನಡೆದಿರುವ ಘಟನೆ ಇದು. ಟ್ರಾಫಿಕ್ ಸಿಗ್ನಲ್ ಜಂಪ್ ಮಾಡಿದ್ದ ಬೈಕ್ ಸವಾರ. ಇದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಕಾರು ಚಾಲಕನಿಗೆ ಆವಾಜ್ ಹಾಕಲಾಗಿದೆ. ಕಾರು ಮಾಲೀಕನಿಗೆ ಕಪಾಳ ಮೋಕ್ಷ ಮಾಡೋಕು ಯತ್ನಿಸಿದ್ದಾನೆ ಆತ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಕ್ರಮಕ್ಕೆ ಕಾರು ಚಾಲಕ ಆಗ್ರಹಿಸಿದ್ದಾರೆ. ನೀನು ಹೇಳಿದ ಹೇಳು. ಏನು ಹೇಳು? ನೀನ್ ಯಾರೋ ಮಾತಾಡಕ್ ನನ್ಗೆ ಲಾ ಬಗ್ಗೆ ಹೇಳದಲ್ಲ, ಪೊಲೀಸ್ ಬಗ್ಗೆ ಹೇಳೋದು. ಏನ್ ಪೊಲೀಸ್ ಬಗ್ಗೆ ಹೇಳದ. ಏನ್ ಹೇಳದ ಪೊಲೀಸ್ ಬಗ್ಗೆ?